ನಮಸ್ತೆ ಎಲ್ಲರಿಗೂ. ಬನ್ನಿ ಒಂಚೂರು ಫನ್ನಿ ರೀಡಿಂಗ್ ಮಾಡೋಣ. ಫನ್ ರೀಡಿಂಗ್ ಮಾಡೋಣ. ಒಂಚೂರು ತಮಾಷೆಯಾಗಿ ರೀಡಿಂಗ್ ಮಾಡುವ. ಸೊ ಇಲ್ಲಿ 3 ಗ್ರೂಪ್ ಇಡ್ತೀನಿ. ಸದ್ಯಕ್ಕೆ ನೀವೇನ್ ಮಾಡ್ಬೇಕು ಅಂತ ನೋಡೋಣ. ಜಸ್ಟ್ ತಮಾಷೆಗಾಗಿ. ಓಕೆ, ಮೊದಲನೆಯವರು ಎರಡನೇದು, ಮೂರನೇದು, ಒಂದು ಕಾರ್ಡ್ ಕೆಳಗೆ ಬಿದ್ದಿದೆ, ತಗೊಳ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಜಸ್ಟ್ ಫಾರ್ ಫನ್ ನೋಡೋಣ ಅಂತ, ಫಸ್ಟ್ ಟೈಮ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ 13 ನಂಬರ್ ಇದೆ. ಒಂದಷ್ಟು ಕಲರ್ ಪೆನ್ಸಿಲ್ಗಳನ್ನ ಇಟ್ಕೊಂಡು ನಿಮ್ಮ ಹಾಬಿಗೆ ತಕ್ಕಂತೆ, ನಿಮ್ಗೇನು ಹಾಬಿ ಇದೆಯೋ ಅದ್ರ ಪ್ರಕಾರ ನೀವು ಹಾಬಿ ವಿಚಾರವಾಗಿ ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಏನಾದರೂ ಮಾಡ್ತೀರಾ ಅಂತ ಅನ್ಸುತ್ತೆ. ನೆಕ್ಸ್ಟ್ 3 ಮತ್ತೆ 13 ಆಯ್ತು. ಇದು 4 ಮತ್ತೆ 44 ಇದೆ. ಸೊ ಸ್ವಲ್ಪ ನಾನ್ ಪರೋಟಾಸ್ ತಿಂತೀರಾ ಅಥವಾ ಆ ಥರದ್ದೇನೋ ಟ್ರೈ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜಸ್ಟ್ ಫಾರ್ ಫನ್ ಇದೆ ಅಷ್ಟೇ. ಸೊ 93 ನಂಬರ್ ಇದೆ ಇಲ್ಲಿ. ಸೊ ಕ್ಯೂಬ್ ಕಲಿಯಬಹುದು ಅಥವಾ ಕ್ಯೂಬ್ ಅಲ್ಲಿ ಆಟ ಆಡಬಹುದು, ನೀವು ಅದನ್ನ ಸರಿಪಡಿಸ್ಬಿಡ್ಬಹುದು ಅನ್ನುವಂಥದ್ದು ಇದೆ. ಸೊ 92 ಇದೆ. ಸೊ ನಿಮ್ಮ ಮನೆಯ ತೆಂಗಿನಕಾಯಿ ನಾರ್ನೆಲ್ಲ ಕಿತ್ತು ಅದನ್ನ ರೀಯೂಸ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ 333 ಇದೆ. ಹಾಗೆ ನಿಮ್ಮ ಮಕ್ಕಳಿಗೆ ಏನು ಬೇಕಾಗಿರುವಂಥ ವಸ್ತ್ರಗಳನ್ನ ತಗೊಂಬರ್ತೀರಾ ಅಂತ ಅನ್ನಿಸ್ತಾ ಇದೆ, ಬಟ್ಟೆಗಳನ್ನ. ಇನ್ ಕೆಲವರಿಗೆ ಬೇಬಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಸೊ ಕೆಲವರು ಬಳೆ ತಗೊಳ್ಳುವಂತ ಸಾಧ್ಯತೆ ಇದೆ. ಹುಪ್ಪಾಟ ಏನೋ ಆಡ್ತೀರಾ, 41 ನಂಬರ್ ಇದೆ. ಕೆಲವರು 42 ನೀರ್ನ ಚೆನ್ನಾಗಿ ಕುಡೀರಿ ಅಥವಾ ನೀರಿನ ಬಿಸ್ನೆಸ್ ಏನೋ ಶುರು ಮಾಡಬಹುದು ನೀವು. ಸೊ ಟೇಕ್ ವಾಟರ್ ರೆಗ್ಯುಲರ್ಲಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಬ್ಯಾನ್ ಆಗತ್ತೆ ಅನ್ನೋ ಎನರ್ಜಿ ಕೂಡ ಇದೆ ಇಲ್ಲಿ ನಂಗೆ. ನೆಕ್ಸ್ಟ್ 6 ಮತ್ತೆ 36 ಇದೆ. ಸೊ ಲಿಪ್ ಬಾಂಬನ್ನ ರೆಗ್ಯುಲರ್ ಆಗಿ ಹಚ್ಚಿ, ನಿಮ್ಮ ಲಿಪ್ಸ್ ತುಂಬಾ ಡ್ರೈ ಆಗ್ತಾ ಇದೆ ಅಂತ ಕೂಡ ಹೇಳಬಹುದು. ಮತ್ತೆ ಲಿಪ್ ಬಾಂಬ್ ಬಿಸ್ನೆಸ್ ಕೂಡ ಶುರು ಮಾಡಬಹುದು, ಜಸ್ಟ್ ಫಾರ್ ಫನ್ ಅಷ್ಟೇನೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಲಾಂಗ್ ಬಾತ್ ಟಬ್ ತಗೊಬೇಕು ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು, ಅಥವಾ ಜೋರ್ಕೂಸಿನ ಟ್ರೈ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ 73 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಒಂದಷ್ಟು ಕ್ರಿಸ್ಟಲ್ಗಳನ್ನ, ಕಲ್ಲುಗಳನ್ನ ನೀವು ಖರೀದಿ ಮಾಡಬಹುದು. ಅದ್ರ ಮೇಲೆ ಪೇಂಟಿಂಗ್ ಆ ಥರದ್ದು ಏನಾದರೂ ಮಾಡುವಂತ ಸಾಧ್ಯತೆಗಳು ಇದೆ. 29 ನಂಬರ್ ಇಂಪಾರ್ಟೆಂಟ್ ಅಥವಾ 96 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮಕ್ಕಳಿಗೆ ಆಟ ಸಾಮಾನು ಆಟಿಕೆ ತರುವಂತ ಸಾಧ್ಯತೆ ಇದೆ. ಮೀನನ್ನ ಹಿಡ್ದು ತಿನ್ನುವಂತ ಸಾಧ್ಯತೆ ಇದೆ. ಸೊ 10 ನಂಬರ್ ಇಂಪಾರ್ಟೆಂಟ್ ಇದೆ. ನಿಮ್ ಲವ್ ಲೈಫ್ ಅಪ್ಗ್ರೇಡ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಬೀಟ್ ನಾರ್ಮಲ್ ಆಗತ್ತೆ ಅಂತ ಕೂಡ ಕೇಳಿಸ್ತಾ ಇದೆ. 71 ಬುಗುರಿ ಆಟ ಆಡುವಂತ ಸಾಧ್ಯತೆ ಇದೆ. ಒಂಚೂರು ಆಡ್ತಾ ಇಲ್ಲ ಅಂದ್ರೆ ಆಡಿ ಅನ್ನುವಂಥದ್ದು ಇದೆ. 71 ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ ಪ್ಯಾಂಟಿನ ನಾಡ ಲೂಸ್ ಆಗ್ಬಿಡ್ಬೋದು. ನಾಡ ಅಂತ ಸೊ ಪ್ಯಾಂಟಿಗೆಲ್ಲ ನಾಡ ಹಾಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ವೆಯ್ಟ್ ಲಾಸ್ ಆಗ್ಬಿಡ್ತೀರಾ. ಪ್ಯಾಂಟ್ ಎಲ್ಲ ಲೂಸ್ ಆಗುತ್ತೆ ಅನ್ನುವಂಥದ್ದು ಇದೆ. 10 ನಂಬರ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಸಮಥಿಂಗ್ ಇಲ್ಲಿ ವೀಬಾ ಅಂತ ಇದೆ. 63 ನಂಬರ್. ಸೊ ಚೀಸಿ ಪಾಸ್ತಾ ಸಾಸ್
ಚೀಸ್ ಪಾಸ್ತಾದು ಸಾಸ್ ತಗೊಂಬರ್ಬಹುದು ಅಥವಾ ನೀವೇ ತಯಾರಿಸಿ ಸೇಲ್ ಕೂಡ ಮಾಡಬಹುದು. ಸರ್ ಸಮಥಿಂಗ್ ಏನೋ ಮಾಡ್ತೀರಾ ಅಂತ. ಜಸ್ಟ್ ಫಾರ್ ಫನ್ ಅಷ್ಟೇ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಕಾರ್ಡ್ಸು. ಸೊ ಅದಕ್ಕೆ ಬಟ್ ಇದರಲ್ಲಿ ನನಗೆ ಹಾಕೊಂಡಾಗ ನನ್ನ ಮೈಂಡಲ್ಲಿ ಏನು ಓಡ್ತಿತ್ತೋ ಅದೇ ಬಂತ. ಸೊ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಸೊ ಮೂರನೇದು, ನಿಮ್ಮ ಕಾರಿನ ಮಿರರ್ ಏನಿದೆ ಅದರಲ್ಲಿ ನಿಮ್ಗೇನೋ ವಿಶೇಷವಾದದ್ದು ಕಾಣಿಸುತ್ತೆ, ಅದ್ರಲ್ಲಿ ಏನೋ ನೋಡ್ತೀರಾ, ನಿಮ್ಗೆ ಎಕ್ಸೈಟಿಂಗ್ ಅನ್ಸೋಂಥದ್ದು ಅಂತ ಇದೆ. 22 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾರೋ ಪೂರಿ ತಿನ್ಬೇಕು ಅನ್ಕೊಂಡ್ ತಿಂದಿಲ್ಲ, ಪೂರಿ ಮಾಡ್ಕೊಂಡು ತಿಂತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ 12 ನಂಬರ್ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ಇನ್ ಕೆಲವರು 31 ನಂಬರ್ ಇದೆ. ಸೊ ತುಂಬಾ ಹಾರನ್ ಮಾಡಿ ಸಮಥಿಂಗ್ ಏನೋ ಇರಿಟೇಟ್ ಮಾಡ್ತಾರೆ. ಸೊ ನೀವ್ ಅವಾಗ ಹೋಗಿ ಅವ್ರಿಗೆ 4 ಬಾರಿಸ್ತೀರಾ ಅಂತ ಅನ್ನಿಸ್ತಾ ಇದೆ. ಆ ತರ ಏನು ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಇಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಕಾರಿಗೆ ಸಂಬಂಧಪಟ್ಟಂಗೆ ಇದೆ. ಸೊ ನಿಮ್ಮ ಕಾರಿನ ವೀಲು, ಈ ರಿಮ್ಮು ಮತ್ತೆ ಮಿರರು, ಹಾರನ್ನು ಇದನ್ನೆಲ್ಲ ಒಂದ್ಸತಿ ಚೆಕ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾರೋ ಪ್ರಪೋಸ್ ಮಾಡುವಂತ ಸಾಧ್ಯತೆ ಇದೆ, ಅಥವಾ ನೀವೇ ಯಾರಿಗಾದ್ರೂ ರೋಸ್ ಕೊಡುವಂತ ಸಾಧ್ಯತೆ ಇದೆ. ಆಮ್, ನಿಮ್ಮ ಪ್ರೀತಿಯ ಸೊಸೆ ನಿಮ್ ಮನೆಗ್ ಬರ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿಯ ಸೊಸೆ ನಿಮ್ ಮನೆಗ್ ಬರ್ತಾಳೆ ಅನ್ನುವಂಥದ್ದು ಇದೆ. 28 ನಂಬರ್ ಇದೆ. 27 ರೋಟಿ, ಚಪಾತಿ ರೋಟಿ ಜಾಸ್ತಿ ತಿಂತೀರಾ, ಅಥವಾ ಎಲ್ಲೋ ಹೊರಗಡೆ ಹೋಗೋದಕ್ಕೆ ರೊಟ್ಟಿನ ಅಂದ್ರೆ ಚಪಾತಿ ಸಮಥಿಂಗ್ ಪರೋಟ ಈ ತರ ಮಾಡ್ಕೊಂಡು ತಗೊಂಡ್ ಹೋಗ್ತೀರಾ, ಬುತ್ತಿ ಈ ತರ ಅಂದ್ರೆ ಲಂಚ್ ತರ ತಗೊಂಡ್ ಹೋಗ್ತೀರಾ ಅನ್ನುವಂಥದ್ದು ಇದೆ. 34 ನಂಬರ್, ಯಾವ್ದನ್ನ ಡಸ್ಟ್ಬಿನ್ನಿಗೆ ಹಾಕ್ಬೇಕು ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅದು ನೆನಪುಗಳಾಗಿರ್ಲಿ, ವ್ಯಕ್ತಿಗಳಾಗಿರ್ಲಿ ಅಥವಾ ವಸ್ತುಗಳಾಗಿರ್ಲಿ, ಸೊ ನಿಮಗ್ ಬಿಟ್ಟಂತ ವಿಚಾರ. ಸೊ ಸಾಕಷ್ಟು ಕ್ಲಾರಿಟಿನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನೋ ಥಿಂಕ್ನೆಸ್, ಬ್ಲಾಂಕ್ ಆಗಿ ಇದ್ದೀರಾ ಕೆಲವರು ಅಂತ. ಕೆಲವರು ಹೊಸ ರಗ್ಗು ಜಮ್ಕಾನ ತಗೊಳ್ಳುವಂತ ಸಾಧ್ಯತೆ ಇದೆ. ಕೆಲವರು ಕಾಶ್ಮೀರಿ ರಗ್ಗನ್ನ ತರಿಸುವಂತ ಸಾಧ್ಯತೆಗಳು ಆ ಥರದ್ದೇನೋ ಇದೆ. ಏನೋ ಫಂಕ್ಷನ್ ಯಾರೋ ಬರ್ತಾರೆ, ಎಲ್ಲ ಹಾಕಿ ರೆಡಿ ಮಾಡಿರ್ತೀರಾ ಅಂತ ಕೂಡ ಅನ್ನಿಸ್ತಿದೆ. ಇದ್ರಲ್ಲಿ ಯಾವ್ದ್ಯಾವ್ದು ರೆಸೊನೇಟ್ ಆಯ್ತು, ಯಾವ್ದ್ಯಾವ್ದು ಇಷ್ಟ ಆಯ್ತು ಇದನ್ನ ತಿಳಿಸ್ಕೊಡಿ. ಜಸ್ಟ್ ಫಾರ್ ಫನ್ ಅಷ್ಟೇ, ಕ್ಯೂರಿಯಾಸಿಟಿಗೆ. ಸೊ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ.